ಇವತ್ತು ನಾವು ಈಕ್ವಲ್ ಐಸ್ ಅಂದ್ರೆ ಏನು? ಹಾಗೆ ಈಕ್ವಲ್ ಲೋಸ್ ಅಂದ್ರೆ ಏನು? ಈ ಈಕ್ವಲ್ ಐಸ್‌ನ ಹೇಗೆ ಐಡೆಂಟಿಫೈ ಮಾಡಬೇಕು? ಹಾಗೆ ಈಕ್ವಲ್ ಲೋಸ್‌ನ ಹೇಗೆ ಐಡೆಂಟಿಫೈ ಮಾಡಬೇಕು? ಇದನ್ನ ಯೂಸ್ ಮಾಡ್ಕೊಂಡು ಯಾವ ತರ ಟ್ರೇಡ್‌ನ ಪ್ಲೇಸ್ ಮಾಡ್ಬೋದು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ. ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಈಕ್ವಲ್ ಹೈಸ್ ಅಂಡ್ ಈಕ್ವಲ್ ಲೋಸ್ ಡೀಟೇಲ್ ಎಕ್ಸ್ಪ್ಲನೇಷನ್. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೇ ಈಕ್ವಲ್ ಹೈಸ್ ಈಕ್ವಲ್ ಲೋಸ್ ಗಳನ್ನ ಹಿಂಟ್ ಕೊಡ್ತಾ ಇದ್ದೆ. ಮೀನ್ಸ್ ಈ ತರ ಆದ್ರೆ ಸ್ವೀಪ್ ಆದ್ಮೇಲೆ ಬೀಳ್ತಾನೆ ಅಂತ. ಬಟ್ ಇವತ್ತು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ವಾಟ್ ಆರ್ ಈಕ್ವಲ್ ಐಸ್ ಅಂಡ್ ಈಕ್ವಲ್ ಲೋಸ್. ಈಕ್ವಲ್ ಐಸ್ ಅಂದ್ರೆ ಏನು, ಹಾಗೆ ಈಕ್ವಲ್ ಲೋಸ್ ಅಂದ್ರೆ ಏನು? Equal highs and equal lows are areas where price reacts at the same level multiple times. ಅಂದ್ರೆ ಒಂದೇ ಪ್ರೈಸ್ ನ ಮಲ್ಟಿಪಲ್ ಟೈಮ್ಸ್ ಟ್ಯಾಪ್ ಮಾಡಿ ಬರದ್ನೇ ನಾವು ಈಕ್ವಲ್ ಐಸ್ ಅಂಡ್ ಲೋಸ್ ಅಂತ ಕರಿತೀವಿ. ದೇ ಆರ್ ಇಂಪಾರ್ಟೆಂಟ್ ಬಿಕಾಸ್ ಲಿಕ್ವಿಡಿಟಿ ಬಿಲ್ಡ್ಸ್ ದೇರ್. ಅಂದ್ರೆ ಯಾವತ್ತು ಈಕ್ವಲ್ ಐಸ್ ಅಲ್ಲಿ ಮತ್ತೆ ಈಕ್ವಲ್ ಲೋಸ್ ಅಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ, ಲಿಕ್ವಿಡಿಟೀಸ್ ಅನ್ನೋದು ಇರುತ್ತೆ. ಮೀನ್ಸ್ ಸ್ಟಾಪ್ ಲಾಸ್ ಗಳು ಅಲ್ಲಿ ಇರುತ್ತೆ. ಸ್ಮಾರ್ಟ್ ಮನಿ ವಾಚಸ್ ದೀಸ್ ಝೋನ್ಸ್. ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಬ್ಯಾಂಕ್ಸ್ ಇಂಥ ಝೋನ್ಸ್ ಗಳನ್ನ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವರು ಅಲ್ಲಿ ಸ್ವೀಪ್ ಮಾಡಿ ಎಂಟ್ರಿನ ತಗೋತಾರೆ. ಸ್ಟಾಪ್ ಹಂಟ್ಸ್ ಆಫ್ಟನ್ ಹ್ಯಾಪನ್ ಅರೌಂಡ್ ದೆಮ್. ಅಂದ್ರೆ ಸ್ಟಾಪ್ ಲಾಸ್ ಹಂಟ್ ಆಗಿ ಅಲ್ಲಿಂದ ಮಾರ್ಕೆಟ್ ಒಂದು ಡೈರೆಕ್ಷನ್ ಗೆ ಮೂವ್ಮೆಂಟ್ ಅನ್ನೋದು ಆಗುತ್ತೆ. ಅದು ನಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲೇ ನಾವು ನೋಡಿದ್ವಿ ಅಲ್ವಾ. ಈಕ್ವಲ್ ಐಸ್ ಅದನ್ನ ನಾವು EQH ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ, ಓಕೆನಾ? ವಾಟ್ ಆರ್ ಈಕ್ವಲ್ ಐಸ್? ಯಾವುದು ಈಕ್ವಲ್ ಐಸ್? ವೆನ್ ಪ್ರೈಸ್ ಕ್ರಿಯೇಟ್ ಸೇಮ್ ಐಸ್ ರಿಪೀಟೆಡ್ಲಿ. ಅಂದ್ರೆ ಒಂದು ಹೈ ರಿಪೀಟೆಡ್ಲಿ ಕ್ರಿಯೇಟ್ ಆಗ್ತಿದೆ ಅಂದ್ರೆ ಅದನ್ನ ನಾವು ಈಕ್ವಲ್ ಐಸ್ ಅಂತ ಕರಿತೀವಿ. ಇವಾಗ ಮಾರ್ಕೆಟ್ ಹಿಂಗೆ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳಿ, ಓಕೆನಾ? ಇಲ್ಲಿ ಹೋಯ್ತು, ಮತ್ತೆ ಮಾರ್ಕೆಟಿಂಗ್ ಬಂದು ಮತ್ತೆ ಈ ತರ 2 ಟಚ್ ಪಾಯಿಂಟ್ಸ್ ಕಾಣಿಸ್ತಿದೆಯಲ್ಲ, ಅಂದ್ರೆ ಸೇಮ್ ಪ್ರೈಸ್ ಅಲ್ಲಿ 2 ಟಚ್ ಪಾಯಿಂಟ್ಸ್ ಇದೆ. ಎಕ್ಸಾಂಪಲ್ ನೋಡಿದ್ರೆ ಹೈ 1.100. ಇದನ್ನ ನಾವು ಈ ಎಕ್ಸಾಂಪಲ್ ಬೇಡ, ಜಸ್ಟ್ 100 ಅಂತ ತಗೊಳ್ಳಿ, ಓಕೆನಾ? ಇವಾಗ 100ಗೆ ಪ್ರೈಸ್ ಏನಾಗಿದೆ, ಪ್ರೈಸ್ ಟಚಸ್ ದಟ್ ಲೆವೆಲ್ ಮಲ್ಟಿಪಲ್ ಟೈಮ್ಸ್. ಇವಾಗ ಇಲ್ಲಿ 2 ಟೈಮ್ಸ್ ಟಚ್ ಆಗಿದೆ ಅಲ್ವಾ. 1 ಟೈಮ್ ಟಚ್ ಆದ್ರೆ ಅದನ್ನ ಮಲ್ಟಿಪಲ್ ಲೆವೆಲ್ಸ್ ಅಂತ ಅನ್ನಲ್ಲ, ಮಲ್ಟಿಪಲ್ ಟೈಮ್ಸ್ ಅಂತ ಅನ್ನಲ್ಲ. ಬಟ್ ಇಲ್ಲಿ 2 ಟೈಮ್ಸ್ ಟಚ್ ಆಗಿದ್ರಿಂದ ಮಲ್ಟಿಪಲ್ ಟೈಮ್ಸ್ ಅಂತ ಕರಿತೀವಿ. ದಿಸ್ ಫಾರ್ಮ್ಸ್ ಈಕ್ವಲ್ ಐಸ್. ಈ ತರ ಆದ್ರೆ ಅದನ್ನ ನಾವು ಈಕ್ವಲ್ ಐಸ್ ಅಂತ ಕರಿತೀವಿ. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನಾನು ಗೋಲ್ಡ್ದು 5 ಮಿನಿಟ್ಸ್ ಚಾರ್ಟ್ ತಗೊಂಡಿದ್ದೀನಿ. ಯಾಕಂತಂದ್ರೆ ಈಕ್ವಲ್ ಐಸ್ ಮತ್ತೆ ಈಕ್ವಲ್ ಲೋಸ್ ಯೂರೋ USD ಸಿಗ್ಲಿಲ್ಲ. ಜೊತೆಗೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಎಲ್ಲೂ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಈಕ್ವಲ್ ಐಸ್ ಮತ್ತೆ ಈಕ್ವಲ್ ಲೋಸ್ ಆಗಿಲ್ಲ. ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ಇವಾಗ ಈಕ್ವಲ್ ಹೈ. ಇಲ್ಲಿ ನಿಮಗೆ ಹೈಲೈಟರ್ ಟೂಲ್ ಯೂಸ್ ಮಾಡಿದೀನಿ ನೋಡಿ. ಇವಾಗ ನೋಡಿ, ಫಸ್ಟ್ ಈ ಪ್ರೈಸ್ ಗಂಟ ಹೋಯ್ತು, ಮತ್ತೆ ಮಾರ್ಕೆಟ್ ಕೆಳಗಡೆ ಬಂತು, ನೆಕ್ಸ್ಟ್ ಮತ್ತೆ ಅದೇ ಪ್ರೈಸ್ ಟಚ್ ಮಾಡ್ತು. ಸೊ ಇದನ್ನೇ ನಾವು ಈಕ್ವಲ್ ಐಸ್ ಅಂತ ಕರೆಯೋದು. ಗೊತ್ತಾಗ್ತಿದಲ್ವಾ? ಇದು ನಿಮಗೆ ಮಾರ್ಕೆಟ್ ಅಲ್ಲಿ ನೋಡಕ್ಕೆ ಹೆಂಗ್ ಕಾಣಿಸುತ್ತೆ ಅಂತಂದ್ರೆ, ಪಾತ್ ಟೂಲ್ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಈ ತರ ಇರುತ್ತೆ. ನೋಡಕ್ಕೆ ಎಂ ಪ್ಯಾಟರ್ನ್ ತರ ಇರುತ್ತೆ, ಆರ್ ರೆಸಿಸ್ಟೆನ್ಸ್ ತರನು ಇರುತ್ತೆ. ಇವಾಗ ಇದು ಮಲ್ಟಿಪಲ್ ಟೈಮ್ಸ್ ಟಚ್ ಆದ್ರೂ ಅದು ಈಕ್ವಲ್ ಐಸ್ ಅಂತಾನೆ ಕರೆಯೋದು, ಓಕೆನಾ? ಇದು 4 ಸಲ ಟಚ್ ಆಗಿದೆ ಅಂದ್ರು ಅದನ್ನ ನಾವು ಈಕ್ವಲ್ ಐಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಷ್ಟು ಪ್ರೈಸ್ ನಾವು ಈಕ್ವಲ್ ಐಸ್ ಅಂತಾನೆ ಕರೆಯೋದು, ಓಕೆ? ಇಲ್ಲಿ ನಮಗಿರೋದು ಜಸ್ಟ್ 2 ಟಚ್ ಪಾಯಿಂಟ್ಸ್, ಓಕೆ? ಈಕ್ವಲ್ ಐಸ್ ನೋಡಿದ್ರಲ್ವಾ. ನೆಕ್ಸ್ಟ್, ವಾಟ್ ಡಸ್ ಇಟ್ ಮೀನ್? ಅಂದ್ರೆ ಇದ್ರ ಕೆಲಸ ಏನು, ಅಂದ್ರೆ ಇದ್ರದ್ದು ಮೀನಿಂಗ್ ಏನು? ಓಕೆ, ಮೆನಿ ಟ್ರೇಡರ್ಸ್ ಎಂಟರ್ ಸೆಲ್ ಟ್ರೇಡ್ಸ್ ದೇರ್. ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಅಲ್ಲಿ ಸೆಲ್ಲಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಬಿಗಿನರ್ಸ್ ಇಲ್ಲಿ ವೆಯ್ಟ್ ಮಾಡೋದು, ಗೊತ್ತಿರೋರು ಯಾರು ಅಲ್ಲಿ ವೆಯ್ಟ್ ಮಾಡಲ್ಲ. ಪ್ಲೇ ಸ್ಟಾಪ್ ಲಾಸ್ ಅಬೌವ್ ಹೈಸ್.
ಅಂದ್ರೆ ಬಿಗಿನರ್ಸ್ ಏನ್ ಮಾಡ್ತಾರೆ, ಈ ತರ ಹೈಸ್ ಇರುತ್ತೆ. ಸೊ ನಾನು ಸೈಡ್ ಬೇಸ್ ಮತ್ತೆ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೆ. ಈ ತರ 2 ಟಚ್ ಪಾಯಿಂಟ್ ಇದ್ರೆ 3ನೇ ಟಚ್ ಪಾಯಿಂಟ್ ವೆಯ್ಟ್ ಮಾಡಿ ಕನ್ಫರ್ಮೇಶನ್ ಸಿಕ್ಕಿದ್ರೆ ಎಂಟ್ರಿ ಆಗಿ ಅಂತ. ಸೊ ಅದು ಕೆಳಗಡೆ ಮೂವ್ಮೆಂಟ್ ಆಗುತ್ತೆ ಅಂತ. ಸೊ ಏನ್ ಮಾಡ್ತಾರೆ, ಡೈರೆಕ್ಟ್ ಎಂಟ್ರಿ ಕಾಯ್ತಿರ್ತಾರೆ. ಇಲ್ಲಿ ಎಸ್ ಎಲ್ ಇಟ್ಕೊಂಡಿರ್ತಾರೆ. ಓಕೆನಾ, ಈ ಐಸ್ ಅಲ್ಲಿ ಮತ್ತೆ ಇದು ಟಾರ್ಗೆಟ್ ಅನ್ನೋದು ಇಟ್ಟಿರ್ತಾರೆ. ಸೊ ಲಿಕ್ವಿಡಿಟಿ ಬಿಲ್ಡ್ಸ್ ಅಬೌವ್ ಈಕ್ವಲೈಸ್ ಅಂದ್ರೆ ಇಲ್ಲಿ ಆಲ್ರೆಡಿ ಲಿಕ್ವಿಡಿಟಿ ಸ್ಟಾಪ್ ಲಾಸ್ ಗಳು ಇಲ್ಲಿ ಇಟ್ಟಿರೋದ್ರಿಂದ ಪ್ರತಿಯೊಬ್ರು ಇವಾಗ ಇಲ್ಲಿಂದ ಸೆಲ್ ಮಾಡಿದವರೆಲ್ಲ ಸ್ಟಾಪ್ ಲಾಸ್ ಗಳು ಇಲ್ಲಿ ಇಟ್ಟಿರ್ತಾರೆ, ಇಲ್ಲಿಂದ ಸೆಲ್ ಮಾಡಿದವರೆಲ್ಲ ಸ್ಟಾಪ್ ಲಾಸ್ ಗಳು ಇಲ್ಲಿ ಇಟ್ಟಿರ್ತಾರೆ. ಸೊ ಹೈಯೆಸ್ಟ್ ಲಿಕ್ವಿಡಿಟಿ ಇರೋ ಏರಿಯಾ ಈ ಹೈಸ್ ಆಗಿರುತ್ತೆ. ಓಕೆ, ಅದರಿಂದ ಏನಾಗುತ್ತೆ, ಮಾರ್ಕೆಟ್ ಆ ಲಿಕ್ವಿಡಿಟಿನ ಸ್ವೀಪ್ ಮಾಡಿ ಮತ್ತೆ ನಮ್ಮ ಡೈರೆಕ್ಷನ್ ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ನೋಡೋದಾದ್ರೆ ವಾಟ್ ಯೂಶಲಿ ಹ್ಯಾಪನ್ಸ್. ನಾರ್ಮಲ್ ಆಗಿ ಆ ಪ್ಲೇಸ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಆಫ್ಟನ್ ಸ್ವೀಪ್ಸ್ ಅಬೌವ್ ಈಕ್ವಲೈಸ್, ಟೇಕ್ಸ್ ಲಿಕ್ವಿಡಿಟಿ, ದೆನ್ ರಿವರ್ಸ್ ಡೌನ್. ನಾನು ಪ್ರೀವಿಯಸ್ ಎಲ್ಲ ಹೇಳ್ದಂಗೆ ಈಕ್ವಲೈಸ್ ಗಳಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಸೊ ಅದನ್ನ ಸ್ವೀಪ್ ಮಾಡಿ ಮಾರ್ಕೆಟ್ ಕೆಳಗಡೆಗೆ ಬರುತ್ತೆ. ಟ್ರೇಡಿಂಗ್ ವ್ಯೂ ಅಲ್ಲಿ ಇದ್ರದ್ದು ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಪ್ರೈಸ್ ಈಕ್ವಲ್ ಹೈನ ಕ್ರಿಯೇಟ್ ಮಾಡಿದೆ, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು. ಇದನ್ನ ರಿಮೂವ್ ಮಾಡ್ತೀನಿ ನೋಡಿ. ಇವಾಗ ನೋಡಿ, ಈಕ್ವಲ್ ಹೈಸ್ ಕ್ರಿಯೇಟ್ ಮಾಡಿದೆ ಅಂದ್ರೆ ಸೇಮ್ ಪ್ರೈಸ್ ಪಾಯಿಂಟ್. ಇಲ್ಲಿ ಪ್ರೈಸ್ ಪಾಯಿಂಟ್ ನೋಡಿದರೆ 4700.12 ಸೇಮ್ ಪ್ರೈಸ್ ಅಲ್ಲಿ 2 ಸಲ ಟಚ್ ಆಗಿದೆ. ಸೊ ಇಲ್ಲಿ ಏನ್ ಮಾಡಿರ್ತಾರೆ, ಇಲ್ಲಿ ಎಂಟರ್ ಆದವರು, ಇಲ್ಲಿ ನೋಡಿ ಇಲ್ಲೊಂದು ಶಾರ್ಟ್ ಪೊಸಿಷನ್ ಹಾಕ್ತೀನಿ. ಇವಾಗ ಇಲ್ಲಿ ಎಂಟರ್ ಆದವರು ಅವರ ಸ್ಟಾಪ್ ಲಾಸ್ ಅನ್ನೋದು ಈ ಹೈ ಅಲ್ಲಿ ಇಟ್ಟಿರ್ತಾರೆ ಅಲ್ವಾ. ಟಿ ಪಿ ಅನ್ನೋದು ಇಲ್ಲಿ 1:2 ಏನಾದ್ರು ಇಟ್ಟಿರ್ತಾರೆ ಅನ್ಕೊಳ್ಳಿ. ಓಕೆ, ಸೊ ಅವರಿಗೆ ಅದು ಟಿ ಪಿ ಕೊಡ್ತು. ಬಟ್ ಇನ್ ಕೆಲವೊಬ್ರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇನ್ನು ಕೆಳಗಡೆ ಬೀಳುತ್ತೆ ಅಂತ ಕಾಯ್ತಿರ್ತಾರೆ. ನೆಕ್ಸ್ಟ್ ಮತ್ತೆ ಮಾರ್ಕೆಟ್ ಅದೇ ಪ್ರೈಸಿಗೆ ಬಂತು. ಸೊ ಮತ್ತೆ ಇಲ್ಲಿ ಎಂಟರ್ ಆದವ್ರು ಇರ್ತಾರೆ. ಓಕೆನಾ, ಅವ್ರ ಸ್ಟಾಪ್ ಲಾಸ್ ಇಲ್ಲಿ ಐ ಅಲ್ಲಿ ಇಟ್ಟಿರ್ತಾರೆ. ಹಾಗೆ ಟಿ ಪಿ ಇನ್ನು ಕೆಳಗಡೆ ವೇಟ್ ಮಾಡ್ತಿರ್ತಾರೆ. ಓಕೆ, ಟಿ ಪಿ ಹೊಡೆಯುತ್ತೆ ಅಂತ. ಬಟ್ ಮಾರ್ಕೆಟ್ ಏನಾಯ್ತು, ಈ ಹೈಸ್ ಅಂಡ್ ಲೋಸ್ ಅಲ್ಲಿ ಮತ್ತೆ ಇದು ನಮಗೆ ಎಸ್ ಎಲ್ಸ್ ಇರೋದ್ರಿಂದ ಆಲ್ರೆಡಿ ಮಾರ್ಕೆಟಿಂಗ್ ಬಂದ್ಬಿಟ್ಟು ಏನ್ ಮಾಡ್ತು, ಅದನ್ನ ಸ್ವೀಪ್ ಮಾಡ್ತು. ಇಲ್ಲಿ ಏನಾದ್ರು ಡೈರೆಕ್ಟ್ ಎಸ್ ಎಲ್ ಟ್ರೇಡ್ ತಗೊಂಡಿದ್ರೆ, ಇವಾಗ ನೋಡಿ ಎಸ್ ಎಲ್ ಅದೇ ಪ್ಲೇಸ್ ಅಲ್ಲಿ ನಾವು ಎಸ್ ಎಲ್ ಇಟ್ಬಿಟ್ಟು ತಗೊಂಡಿದ್ರೆ ಮಾರ್ಕೆಟ್ ಏನ್ ಮಾಡ್ತು ನೋಡಿ, ನಮ್ಮ ಎಸ್ ಎಲ್ ನ ಹಿಟ್ ಮಾಡಿದ್ಮೇಲೆ ಏನಾಯ್ತು, ಡೈರೆಕ್ಷನ್ ಕೆಳಗಡೆಗೆ ಬಂತು, ಅಗ್ರೆಸಿವ್ ಸೆಲ್ಲಿಂಗ್ ಬಂತು. ಇವಾಗ ಇಲ್ಲಿ ನೋಡೋದಾದ್ರೆ ನಿಮಗೆ ಅಷ್ಟು ಅಗ್ರೆಸಿವ್ ಸೆಲ್ಲಿಂಗ್ ಕಾಣಲ್ಲ. 1 2 3 4 ಕ್ಯಾಂಡ್ಲು, ಬಟ್ 4 ಕ್ಯಾಂಡ್ಲು ಸಿಂಪಲ್ ಆಗಿ ಆಯ್ತು. ಬಟ್ ಇಲ್ಲಿ ನೋಡಿ ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡ್ಲು ಬಂತು. ಇದಕ್ಕೆ ಸ್ಪಿನ್ನಿಂಗ್ ಟಾಪ್ ಅಂತ ಕರಿತೀವಿ. ಸೊ ಸ್ಟ್ರಾಂಗ್ ರಿಜೆಕ್ಷನ್ ಕ್ಯಾಂಡಲ್ ಬಂದಂಗೆ ನೋಡಿ, ಇಲ್ಲಿಂದ ಅಗ್ರೆಸಿವ್ ಸೆಲ್ಲಿಂಗ್ ಬಂದಿದ್ದಾರೆ. ಇಲ್ಲಿ ಕ್ಯಾಂಡ್ಲೇ ಹೇಳ್ತಿದೆ, ಇಲ್ಲಿ ಸ್ವೀಪ್ ಆಗಿದ್ರಿಂದ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಮೀನ್ಸ್ ಬ್ಯಾಂಕ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಸಡನ್ ಕೆಳಗಡೆ ಬಂದ್ರು ಅಂತ. ಓಕೆನಾ, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಈಕ್ವಲ್ ಲೋಸ್, ಅದನ್ನ ನಾವು ಇ ಕ್ಯೂ ಎಲ್ ಅಂತ ಕರಿತೀವಿ. ಓಕೆನಾ, ವಾಟ್ ಆರ್ ಈಕ್ವಲ್ ಲೋಸ್? ಈಕ್ವಲ್ ಲೋಸ್ ಅಂದ್ರೆ ಯಾವ್ಯಾವುದು, ವೆನ್ ಪ್ರೈಸ್ ಕ್ರಿಯೇಟ್ಸ್ ಸೇಮ್ ಲೋಸ್ ರಿಪೀಟೆಡ್ಲಿ. ಇದು ಈಕ್ವಲ್ ಹೈಸ್ ತರನೇ. ಈಕ್ವಲ್ ಲೋಸ್ ಯಾವತ್ತು ಹೆಂಗಿರುತ್ತೆ ಅಂತಂದ್ರೆ, ಇವಾಗ ಮಾರ್ಕೆಟ್ ಈ ತರ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಸೇಮ್ ಲೋನ ಮತ್ತೆ ಕ್ರಿಯೇಟ್ ಮಾಡುತ್ತೆ. ಓಕೆ, ಈ ತರ ಒಂದೇ ಲೋನ 2 ಟಚ್ ಪಾಯಿಂಟ್ಸ್ ಇಂದ ಅಥವಾ 3 ಟಚ್ ಪಾಯಿಂಟ್ಸ್ ಇಂದ ಕ್ರಿಯೇಟ್ ಮಾಡುತ್ತೆ. ಸೊ ಆ ಲೆವೆಲ್ ನ ನಾವು ಈಕ್ವಲ್ ಲೋಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದ್ರೆ ಲೋ ಈಕ್ವಲ್ ಟು 1.1300. 1.1300 ಅಂತ ಈ ಪ್ರೈಸ್ ನ ನಾವು 1.1300 ಅಂತ ಅನ್ಕೊಳ್ಳೋಣ. ಸೊ ಇಲ್ಲೇನಾಯ್ತು, ಮಲ್ಟಿಪಲ್ ಟೈಮ್ ಫ್ರೇಮ್ ಬಂದು ಟಚ್ ಆದ. ಪ್ರೈಸ್ ಟಚಸ್ ದಟ್ ಲೆವೆಲ್ ಮಲ್ಟಿಪಲ್ ಟೈಮ್ಸ್, ದಿಸ್ ಫಾರ್ಮ್ಸ್ ಈಕ್ವಲ್ ಲೋಸ್. ಇದನ್ನ ನಾವು ಈಕ್ವಲ್ ಲೋಸ್ ಅಂತ ಕರೆಯೋದು. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಇದೇ ಪ್ಲೇಸ್ ಅಲ್ಲಿ ಈಕ್ವಲ್ ಲೋಸ್ ಆಗಿದೆ, ಇಲ್ಲಿ ಈಕ್ವಲ್ ಹೈಸ್ ಆಗಿದೆ, ಅದೇ ತರ ಇಲ್ಲಿ ಈಕ್ವಲ್ ಲೋಸ್ ಆಗಿದೆ. ಇವಾಗ ಹೈಲೈಟರ್ ಟೂಲ್ ಇಟ್ಕೊಂಡು ನೋಡಿ, ಮಾರ್ಕೆಟ್ ಏನ್ ಮಾಡ್ದ, ಇಲ್ಲಿಂದ ಕೆಳಗಡೆಗೆ ಬಂದ, ಇಲ್ಲಿ ಟಚ್ ಮಾಡ್ದ, ನೆಕ್ಸ್ಟ್ ಮೇಲ್ಗಡೆ ಹೋದ, ಮತ್ತೆ ಪ್ರೈಸ್ ಏನ್ ಮಾಡ್ದ, ಅದೇ ಪ್ರೈಸ್ ಬಂದು ಟಚ್ ಮಾಡಿ ಮತ್ತೆ ಮೇಲ್ಗಡೆ ಹೋದ. ಓಕೆನಾ, ಇದನ್ನ ನಾವು ಈಕ್ವಲ್ ಲೋಸ್ ಅಂತ ಕರಿತೀವಿ. ಓಕೆ, ಈ 2 ಪ್ರೈಸ್ ಪಾಯಿಂಟ್ ಇದೆಯಲ್ಲ, ಇದನ್ನ ನಾವು ಈಕ್ವಲ್ ಲೋಸ್ ಅಂತ ಕರಿತೀವಿ. ಇಲ್ಲಿ ನೋಡಿದ್ರೆ ಪ್ರೈಸ್ 4685.42 ಇದೆ. ಇದು ಗೋಲ್ಡ್ ಚಾರ್ಟ್. ಓಕೆ, 5 ಮಿನಿಟ್ಸ್. ಅದನ್ನ ನೀವು ವೆರಿಫೈ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಎಲ್ಲೋ ಈಕ್ವಲ್ ಲೋಸ್ ಮತ್ತೆ ಈಕ್ವಲ್ ಹೈಸ್ ಆಗಿಲ್ಲ. ಅದರಿಂದ ನಾನು 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ತೋರಿಸ್ತಿರೋದು. ನಿಮಗೆ ಇದು ಫ್ಯೂಚರ್ ಅಲ್ಲಿ ಎಲ್ಲರೂ ಸಿಗ್ಬೋದು. ಸೊ ಸಿಗೋ ಟೈಮ್ ಅಲ್ಲಿ ನೋಡ್ಕೊಂಡು ಟ್ರೇಡ್ ನ ಪ್ಲೇಸ್ ಮಾಡಬಹುದು. ಅದಕ್ಕೋಸ್ಕರ ಇದು ಹೇಳ್ತಿರೋದು. ಓಕೆನಾ, ನೆಕ್ಸ್ಟ್ ವಾಟ್ ಡಸ್ ಇಟ್ ಮೀನ್, ಹಾಗಂದ್ರೆ ಏನು? ಮೆನಿ ಟ್ರೇಡರ್ಸ್ ಎಂಟರ್ ಬೈ ಟ್ರೇಡ್ಸ್ ದೇರ್, ಅಂದ್ರೆ ತುಂಬಾ ಜನ ಬೈಗೋಸ್ಕರ ಆ ಪ್ಲೇಸ್ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಪ್ಲೇಸ್ ಸ್ಟಾಪ್ ಲಾಸ್ ಬಿಲೋ ಲೋಸ್, ಅಂದ್ರೆ ಪ್ರತಿಯೊಬ್ಬ ಟ್ರೇಡರ್ ಟಾಪ್ ಲಾಸ್ ಅನ್ನೋದು ಬಿಲೋ ಅಲ್ಲಿ ಇಟ್ಟಿರ್ತಾನೆ. ಸೊ ಲಿಕ್ವಿಡಿಟಿ ಬಿಲ್ಡ್ಸ್ ಬಿಲೋ ಈಕ್ವಲ್ ಲಾಸ್, ಲಿಕ್ವಿಡಿಟಿ ಏನಾಗುತ್ತೆ ಅಲ್ಲಿ ಕೆಳಗಡೆ ಇರುತ್ತೆ. ಸೇಮ್ ನಾವು ಈಕ್ವಲ್ ಐಸ್ ಅಲ್ಲಿ ಏನ್ ಹೇಳೋದು ಅದೇ ತರ ಈಕ್ವಲ್ ಲೋಸ್. ಓಕೆ, ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್
ಇಲ್ಲಿ ನೋಡಿ ಮಾರ್ಕೆಟ್ ಏನಾಗಿದೆ ಅಂತಂದ್ರೆ ನಿಮಗೆ ಕಾಣಿಸ್ತಿರ್ಬೋದು, ಮಾರ್ಕೆಟ್ ಈಕ್ವಲ್ ಲೋಸ್ ನ ಕ್ರಿಯೇಟ್ ಮಾಡಿದೆ ಅಲ್ವಾ. ಮಾರ್ಕೆಟ್ ಇಲ್ಲಿ ಇದೆಲ್ಲ ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಾರ್ಕೆಟ್ ಏನ್ ಮಾಡಿದೆ, ಈಕ್ವಲ್ ಲೋಸ್ 2 ಕ್ರಿಯೇಟ್ ಮಾಡಿದೆ. ಸ್ಟಾರ್ಟಿಂಗ್ ಏನ್ ಮಾಡಿದ್ರು, ಇಲ್ಲಿಂದ ಬೈ ಮಾಡಿರ್ತಾರೆ ಅನ್ಕೊಳ್ಳಿ, ತುಂಬಾ ಜನ ಇಲ್ಲಿಂದ ಬೈ ಮಾಡಿರ್ತಾರೆ. ಸೊ ಅವ್ರ ಸ್ಟಾಪ್ ಲಾಸ್ ಇಲ್ಲಿರುತ್ತೆ. ಓಕೆ, ಈ ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ, ಲಾಂಗ್ ಟರ್ಮಿಗೆ ವೆಯ್ಟ್ ಮಾಡ್ತಿರ್ತಾರೆ. ಅವರು ಕಾಯ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮತ್ತೆ ಅದೇ ಪ್ರೈಸಿಗೆ ಬಂತು, ಅವಾಗ ಮತ್ತೆ ಇಲ್ಲಿ ಎಂಟರ್ ಆಗಿರ್ತಾರೆ. ಸ್ಟಾಪ್ ಲಾಸ್ ಇಲ್ಲಿ ಕೆಳಗಡೆ ಇಟ್ಟಿರ್ತಾರೆ. ಸೊ ಇದ್ರ ಕೆಳಗಡೆ ಇವಾಗ ಲಿಕ್ವಿಡಿಟಿ ಅನ್ನೋದಿದೆ. ಸೊ ಲಿಕ್ವಿಡಿಟಿ ಬಿಲ್ಡ್ಸ್ ಅಂದ್ರೆ ಇದ್ರ ಕೆಳಗಡೆ ಲಿಕ್ವಿಡಿಟೀಸ್ ಇರುತ್ತೆ. ಓಕೆ, ಸೊ ಈ ಲಿಕ್ವಿಡಿಟಿನ ಇವರು ಸ್ಮಾರ್ಟ್ ಮನಿ ಟ್ರೇಡರ್ಸ್ ಮೀನ್ಸ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್ ಐಡೆಂಟಿಫೈ ಮಾಡಿರ್ತಾರೆ. ಸೊ ಇದನ್ನ ಸ್ವೀಪ್ ಆಗಿ ಹೋಗೋ ಚಾನ್ಸಸ್ ಜಾಸ್ತಿ. ಓಕೆನಾ, ಈಕ್ವಲ್ ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡಿದ್ರಲ್ವಾ. ನೆಕ್ಸ್ಟ್ ವಾಟ್ ಯೂಶಲಿ ಹ್ಯಾಪನ್ಸ್, ಏನಾಗುತ್ತೆ ಇಲ್ಲಿ ಅಂತಂದ್ರೆ ಮಾರ್ಕೆಟ್ ಆಫ್ಟನ್ ಸ್ವೀಪ್ಸ್ ಬಿಲೋ ಈಕ್ವಲ್ ಲೋಸ್. ಅಂದ್ರೆ ನಾನು ಹೇಳ್ದಂಗೆ ಈಕ್ವಲ್ ಲೋಸ್ ನ ಸ್ವೀಪ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಟೇಕ್ಸ್ ಲಿಕ್ವಿಡಿಟಿ, ಆ ಪ್ಲೇಸ್ ಅಲ್ಲಿ ಲಿಕ್ವಿಡಿಟಿ ಇರೋದ್ರಿಂದ ಅದು ಸ್ವೀಪ್ ಆಗಿ ಹೋಗೋ ಚಾನ್ಸಸ್ ಇದೆ. ದೆನ್ ರಿವರ್ಸ್ ಅಪ್, ಅಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ತುಂಬಾ ಹೈ ಇದೆ. ಓಕೆನಾ, ಟ್ರೇಡಿಂಗ್ ವ್ಯೂ ಅಲ್ಲಿ ಅದರದೇ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ ಈಕ್ವಲ್ ಲೋಸ್ ಎರಡು ಕಡೆನೂ ಕ್ರಿಯೇಟ್ ಆಗಿದೆ. ಆಲ್ರೆಡಿ ಇದ್ರ ಕೆಳಗಡೆ ಎಲ್ಲ ಸ್ಟಾಪ್ ಲಾಸ್ ಇರೋದ್ರಿಂದ ಲಿಕ್ವಿಡಿಟಿ ಬಿಲ್ಡ್ ಆಗಿದೆ. ಓಕೆ, ಮಾರ್ಕೆಟ್ ಇವಾಗ ಈಕ್ವಲ್ ಆಗಿ ನೋಡೋದಾದ್ರೆ ಇಲ್ಲಿ ಏನಾಯ್ತು ನೋಡಿ, ಮಾರ್ಕೆಟ್ ನಾವೇನಾದ್ರೂ ಇದೇ ಟ್ರೇಡ್ ನ ಇಲ್ಲಿ ಕಣ್ಮುಚ್ಚಿ ಪ್ಲೇಸ್ ಮಾಡಿದ್ರೆ ಅದೇನಾಯ್ತು, ನಮಗೆ ಎಸ್ ಎಲ್ ಅನ್ನೋದು ಹೊಡಿತು. ಸ್ವೀಪ್ ಆದಂಗೆ ಮಾರ್ಕೆಟ್ ಏನಾಯ್ತು ನೋಡಿ, ಅಲ್ಲಿಂದ ಒಳ್ಳೆ ಮೂಮೆಂಟ್ಸ್ ಅನ್ನೋದು ಬಂತು. ಕಾಣಿಸ್ತಿದ್ಯಾ ನಿಮಗೆ, ಅಗ್ರೆಸಿವ್ ಮೂಮೆಂಟ್ಸ್ ಬಂತು. ಸ್ವೀಪ್ ಆದಂಗೆ ಅಗ್ರೆಸಿವ್ ಮೂಮೆಂಟ್ಸ್ ಬಂತು. ರೀಸನ್ ಅಲ್ಲಿ ಸ್ಮಾರ್ಟ್ ಮನಿ ಟ್ರೇಡರ್ಸ್ ಎಂಟ್ರಿ ಆದದ್ದು. ಸೊ ಲಿಕ್ವಿಡಿಟಿ ಬಿಲ್ಡಪ್ ಆಗಿತ್ತು, ಸ್ವೀಪ್ ಮಾಡ್ಕೊಂಡು ಮಾರ್ಕೆಟ್ ಅಪ್ವರ್ಡ್ಗೆ ತಿರುಗ್ತು. ಸೊ ಈಕ್ವಲ್ ಲೋಸ್ ಅಲ್ಲಿ ಈ ತರ ಇರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ವೈ ಈಕ್ವಲ್ ಐಸ್ ಅಂಡ್ ಲೋಸ್ ಆರ್ ಇಂಪಾರ್ಟೆಂಟ್. ಯಾಕೆ ಈಕ್ವಲ್ ಐಸ್ ಮತ್ತೆ ಈಕ್ವಲ್ ಲೋಸ್ ಇಂಪಾರ್ಟೆಂಟ್? ಹೆಲ್ಪ್ ಐಡೆಂಟಿಫೈ ಲಿಕ್ವಿಡಿಟಿ, ನಮಗೆ ಇದು ಲಿಕ್ವಿಡಿಟಿನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಯೂಸ್ಫುಲ್ ಫಾರ್ ಸ್ಟಾಪ್ ಅಂಡ್ ಸೆಟಪ್ಸ್, ಮೀನ್ಸ್ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಈ ತರ ಸೆಟಪ್ ಬಂದಾಗ ಆಲ್ಮೋಸ್ಟ್ ಟೈಮ್ ಲಿಕ್ವಿಡಿಟಿ ಸ್ವೀಪ್ ಆಗಿ ಮೂವ್ಮೆಂಟ್ ಆಗುತ್ತೆ. ಸೊ ಲಿಕ್ವಿಡಿಟಿ ಸ್ವೀಪ್ ಆದ್ಮೇಲೆ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ತಗೋಬಹುದು. ಸೊ ಅದು ನಮಗೆ ಟಿ ಪಿ ಅನ್ನ ಸಿಗುತ್ತೆ. ಇಂಪಾರ್ಟೆಂಟ್ ಇನ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ SMC. ಈ ಲಿಕ್ವಿಡಿಟಿ ಅನ್ನೋದು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಅಲ್ಲಿ ಒಂದು ಮೈನ್ ಕಾನ್ಸೆಪ್ಟ್ ಆಗಿರುತ್ತೆ ಲಿಕ್ವಿಡಿಟಿ ಅನ್ನೋದು. ಸೊ ನಮಗೆ ಲಿಕ್ವಿಡಿಟಿ ಅರ್ಥ ಆದ್ರೆ ಸ್ಮಾರ್ಟ್ ಮನಿ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಹೆಲ್ಪ್ಸ್ ಪ್ರಿಡಿಕ್ಟ್ ರಿವರ್ಸಲ್, ಅಂದ್ರೆ ನಮಗೆ ಈ ಒಂದು ಮಾರ್ಕೆಟ್ ಇವಾಗ ಈಕ್ವಲ್ ಲೋಸ್ ಮತ್ತೆ ಈಕ್ವಲ್ ಐಸ್ ನ ಕ್ರಿಯೇಟ್ ಮಾಡಿರುತ್ತೆ. ಸೊ ಧಾರಾಳವಾಗಿ ನಾವು ಪ್ರಿಡಿಕ್ಟ್ ಮಾಡ್ಬೋದು ನೆಕ್ಸ್ಟ್ ಮೂವ್ ಯಾವ ಕಡೆ ಕೊಡ್ತಾನೆ ಅನ್ನೋದು. ಯಾವತ್ತೂ ಅದು ಸ್ವೀಪ್ ಆಗಿನೇ ಕೆಳಗಡೆಗೆ ಬರ್ತಾನೆ, ಬಟ್ 99% ಟೈಮು ಹಂಗೆ ಆಗುತ್ತೆ. ಬಟ್ ಇನ್ 1% ಟೈಮ್ ಚೇಂಜ್ ಆಗೋ ಚಾನ್ಸಸ್ ಇದೆ, ಬ್ರೇಕ್ ಮಾಡಿ ಹೋಗೋ ಚಾನ್ಸಸ್ ಇದೆ. ಓಕೆನಾ, ನೆಕ್ಸ್ಟ್ ಬಿಗಿನರ್ಸ್ ಮಿಸ್ಟೇಕ್. ಬಿಗಿನರ್ಸ್ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಟ್ರೇಡರ್ಸ್ ಥಿಂಕ್ ಈಕ್ವಲ್ ಐಸ್ ಲೋಸ್ ಆರ್ ಸ್ಟ್ರಾಂಗ್ ಸಪೋರ್ಟ್ ರೆಸಿಸ್ಟೆನ್ಸ್ ಓನ್ಲಿ. ಅಂದ್ರೆ ಇಲ್ಲಿ ಈಕ್ವಲ್ ಐಸ್ ಈಕ್ವಲ್ ಲೋಸ್ ಅಂತ ಅವ್ರು ನೋಡಲ್ಲ, ಜಸ್ಟ್ ಇದು ಸ್ಟ್ರಾಂಗ್ ಸಪೋರ್ಟ್ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ನೋಡಿ ಕಣ್ಮುಚ್ಚಿ ಟ್ರೇಡ್ ತಗೋತಾರೆ. ಸ್ವೀಪ್ ಆಗಕ್ಕೆ ವೆಯ್ಟೇ ಮಾಡಲ್ಲ. ಓಕೆನಾ, ಕನ್ಫರ್ಮೇಶನ್ಸ್ ಏನು ಇಲ್ಲದೆ ಎಂಟ್ರಿ ತಗೋತಾರೆ. ಸೊ ಅದೇ SL ಅನ್ನೋದಾಗುತ್ತೆ. ಬಟ್ ಸ್ಮಾರ್ಟ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಲಿಕ್ವಿಡಿಟಿ ಇಸ್ ರೀಟೆಸ್ಟಿಂಗ್ ದೇರ್, ಅಂದ್ರೆ ಆ ಲಿಕ್ವಿಡಿಟಿ ಸ್ವೀಪ್ ಆಗಕ್ಕೆ ವೆಯ್ಟ್ ಮಾಡ್ತಾರೆ, ಆಮೇಲೆ ಅಲ್ಲಿಂದ ಎಂಟ್ರಿ ತಗೊಂಡು TP ಅನ್ನೋದನ್ನ ತಗೋತಾರೆ. ಅದು 1:2 ಆಗಿರ್ಬೋದು, 1:3 ಆಗಿರ್ಬೋದು, ಅವ್ರವರಿಗೆ ಎಷ್ಟೆಷ್ಟು ಮ್ಯಾನೇಜ್ ಮಾಡಕ್ಕಾಗುತ್ತೆ ಅಷ್ಟು ತಗೋತಾರೆ. ಓಕೆನಾ, ನೆಕ್ಸ್ಟ್ ಹೌ ಟು ಐಡೆಂಟಿಫೈ ಈಕ್ವಲ್ ಲೋಸ್ ಅಂಡ್ ಈಕ್ವಲ್ ಐಸ್. ಇದು ನಾನು ಮೊದಲೇ ಹೇಳಿದೆ. ಓಕೆ, ಇದು ಜಸ್ಟ್ ನಿಮಗೆ ನೋಟ್ಸಿಗೋಸ್ಕರ. ಮಲ್ಟಿಪಲ್ ಟಚಸ್ ಎಟ್ ಸೇಮ್ ಲೆವೆಲ್, ಯಾವತ್ತೂ ಮಲ್ಟಿಪಲ್ ಟಚಸ್ ಇರಬೇಕು ಒಂದು ಈಕ್ವಲ್ ಐಸ್ ನ ಅಥವಾ ಲೋಸ್ ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಸಿಮಿಲರ್ ವಿಕ್ಸ್ ಹೈಸ್ ಅಂಡ್ ಲೋಸ್, ಯಾವತ್ತು ಸಿಮಿಲರ್ ವಿಕ್ಸ್ ಅಲ್ಲೇ ಇರಬೇಕು. ಓಕೆನಾ, ಅಥವಾ ಹೈಸ್ ಅಂಡ್ ಲೋಸ್ ಅಲ್ಲಿ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಕ್ಲಿಯರ್ ಹಾರಿಜೆಂಟಲ್ ಸ್ಟ್ರಕ್ಚರ್. ಹಾರಿಜೆಂಟಲ್ ಅಂತಂದ್ರೆ ನಿಮಗೆ ಸ್ಟ್ರೈಟ್ ಲೈನ್ ಅಲ್ಲಿ ಹಿಂಗೆ ಈ ತರ ಇರಬೇಕು ಸ್ಟ್ರಕ್ಚರ್ ನೋಡಕ್ಕೆ. ಓಕೆ, ಈ ತರ ಇರಬೇಕು. ಈಕ್ವಲ್ ಹೈಸ್ ಅಲ್ಲಿ ನೋಡೋದಾದ್ರೆ ಈ ತರ ಹೈ ಕ್ರಿಯೇಟ್ ಮಾಡಿರುತ್ತೆ, ಅದೇ ಈಕ್ವಲ್ ಲೋಸ್ ಅಲ್ಲಿ ನೋಡಿದ್ರೆ ಈ ತರ ಕ್ರಿಯೇಟ್ ಮಾಡಿರುತ್ತೆ. ಸೊ ಸೇಮ್ ಪ್ರೈಸ್ ಅಲ್ಲೇ ವಿಕ್ ಬಂದಿರಬೇಕು, ವಿಕ್ ಇಂದ ಟಚ್ ಆಗಿರ್ಬೇಕು ಆರ್ ಬಾಡಿಯಿಂದ ಟಚ್ ಆಗಿರ್ಬೇಕು. ಓಕೆ, ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಗೆ ಟ್ರೇಡಿಂಗ್ ಸ್ಟ್ರಾಟಜಿ ಇನ್ ಸಿಂಪಲ್. ಈಕ್ವಲ್ ಐಸ್ ಮತ್ತೆ ಈಕ್ವಲ್ ಲೋಸ್ ಅಲ್ಲಿ ಟ್ರೇಡಿಂಗ್ ಸ್ಟ್ರಾಟಜಿ ಯಾವ ತರ ಅಂತಂದ್ರೆ ಬೈ ಸೆಟಪ್. ಈಕ್ವಲ್ ಲೋಸ್ ಅಲ್ಲಿ ಯಾವ ತರ ಅಂತಂದ್ರೆ ವೇಟ್ ಫಾರ್ ಲಿಕ್ವಿಡಿಟಿ ಸ್ವೀಪ್ ಬಿಲೋ ಲೋಸ್, ಬುಲಿಶ್ ಕನ್ಫರ್ಮೇಶನ್ ಕ್ಯಾಂಡಲ್, ದೆನ್ ಲುಕ್ಸ್ ಫಾರ್ ಬೈ. ನಿಮಗೆ ಏನಾದ್ರೂ ಲೋಸ್ ಅಲ್ಲಿ ಏನಾದ್ರೂ ಡಬಲ್ ಪಾಯಿಂಟ್ ಸಿಕ್ಕಿರುತ್ತೆ, ಸೊ ಅಲ್ಲಿ ಲಿಕ್ವಿಡಿಟಿ ಸ್ವೀಪಿಂಗ್ ನೀವು ವೇಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಅದು ಪ್ರೀವಿಯಸ್ ಅಲ್ಲಿ ಹೇಳಿದ್ದೀನಿ, ಬಟ್ ಇವಾಗ ಒಂದ್ಸಲ ನೋಡ್ಕೊಳ್ಳಿ. ಈ ತರ ಓಕೆ ಈಕ್ವಲ್ ಲೋಸ್ ಮಾಡಿರ್ತಾನೆ, ಪ್ರೈಸ್ ಏನಾದ್ರು ಇದನ್ನ ಸ್ವೀಪ್ ಮಾಡಿದಾಗ
ಇಲ್ಲಿ ನಿಮಗೆ ಯಾವ್ದಾದ್ರು ಕ್ಯಾಂಡಲ್ ಕನ್ಫರ್ಮೇಶನ್ ಸಿಕ್ಕಿದ್ರೆ ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಸೊ ಅದು ನಿಮಗೆ ಟಾರ್ಗೆಟ್ ಅನ್ನೋದು ಸಿಗುತ್ತೆ. ಓಕೆನಾ? ದೆನ್ ಲುಕ್ ಫಾರ್ ಬೈ. ಇದು ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ಏನ್ ಬೇಡ, ಬಿಕಾಸ್ ನಾನು ಅದು ಪ್ರೀವಿಯಸ್ ಅಲ್ಲೇ ಹೇಳಿದ್ದೀನಿ. ಓಕೆ, ಅದೇ ಎಕ್ಸಾಂಪಲ್ ಇನ್ನು ನಿಮಗೆ ನೋಡ್ಬೇಕು ಅಂತಂದ್ರೆ ಇವಾಗ ನೋಡಿ, ಇಲ್ಲಿ ಲಿಕ್ವಿಡ್ ಎರಡ್ ಕಡೆ ಈಕ್ವಲ್ ಲೋಸ್ ಆಗಿದೆ. ಸೊ ಇಲ್ಲೇನಾಯ್ತು, ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಲಿಕ್ವಿಡಿಟಿ ಸ್ವೀಪ್ ಆದಂಗೆ ಇಲ್ಲಿ ಕನ್ಫರ್ಮೇಶನ್ಸ್ ಏನ್ ಬಂದಿದೆ, ಹರಾಮಿ ಕ್ಯಾಂಡಲ್ ಆಗಿದೆ. ಸೊ ಹರಾಮಿ ಕ್ಯಾಂಡಲ್ ಆದಂಗೆ ನಾವು ಈ ಐ ಅಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಎಸ್ ಎಲ್ ಇಟ್ಟು 1:2 ವೇಟ್ ಮಾಡಿದ್ರೆ ನಮಗೆ ಏನಾಯ್ತು ನೋಡಿ, ಅದು ಟಿ ಪಿ ಅನ್ನೋದು ಸಿಕ್ತು. ಓಕೆನಾ? ಅಂದ್ರೆ 1 ಲಕ್ಷ ಇಲ್ಲೇನಾದ್ರು ರಿಸ್ಕ್ ಮಾಡಿದ್ರೆ ನಮಗೆ ಇಲ್ಲಿ 2 ಲ್ಯಾಕ್ಸ್ ಅನ್ನೋದು ಸಿಕ್ಕಿರೋದು. ನೆಕ್ಸ್ಟ್ ಸೆಲ್ ಸೆಟಪ್ ನೋಡೋದಾರೆ ಈಕ್ವಲೈಸ್ ಅಲ್ಲಿ ಅದೇ ರೀತಿ ಬೈ ಸೆಟಪ್ ನೋಡ್ದಂಗೆನೆ ಸೆಲ್ ಸೆಟಪ್. ಇಲ್ಲಿ ಹೆಂಗಂತಂದ್ರೆ ಈಕ್ವಲೈಸು ಮೇಲೆ ಆಗಿರುತ್ತೆ. ಓಕೆನಾ? ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಲಿಕ್ವಿಡಿಟಿ ಸ್ವೀಪಿಗೆ ವೆಯ್ಟ್ ಮಾಡ್ತೀವಿ. ಮಾಡಿ ಇಲ್ಲಿ ಯಾವ್ದಾದ್ರು ಒಂದು ಕನ್ಫರ್ಮೇಶನ್ ಸಿಕ್ಕಿರ ಅಲ್ಲಿ ಎಂಟರ್ ಆಗ್ತೀವಿ. ಸೊ ಅಲ್ಲಿಂದ ಟಿ ಪಿ ಅನ್ನೋದು ಸಿಗುತ್ತೆ. ಅಲ್ಲಿಂದ ನಾವ್ ಏನ್ ಮಾಡ್ಬೇಕು, ಲುಕ್ ಫಾರ್ ಸೆಲ್. ಓಕೆನಾ? ಇದನ್ನ ನಾವು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ, ಈಕ್ವಲ್ ಲೋಸ್ 2 ಸಲ ಆಗಿದೆ. ಇಲ್ಲೇನಾಯ್ತು, ಲಿಕ್ವಿಡಿಟಿ ಸ್ವೀಪ್ ಆಯ್ತು. ಲಿಕ್ವಿಡಿಟಿ ಸ್ವೀಪ್ ಆದಂಗೆ ನೋಡಿ ಅಗ್ರೆಸಿವ್ ಸೆಲ್ಲರ್ಸ್ ಬಂದ್ರು. ಸೊ ಸ್ಪಿನ್ನಿಂಗ್ ಟಾಪ್ ಆಗಿದೆ. ಇಲ್ಲಿ ನೀವೇನಾದ್ರೂ ಒಂದು ಸೆಲ್ ಎಂಟ್ರಿ ಪ್ಲೇಸ್ ಮಾಡಿದ್ರೆ ಈ ಕ್ಯಾಂಡಲ್ ಆದ್ಮೇಲೆ ಇಲ್ಲಿ ಶಾರ್ಟ್ ಪೊಸಿಷನ್ ಹಾಕಿ ಎಸ್ ಎಲ್ ಈ ಕ್ಯಾಂಡಲ್ ಹೈಯಲ್ಲಿ ಇಟ್ಟು ಟಿ ಪಿ 1:2 ಟಾರ್ಗೆಟ್ ಮಾಡಿದಿದ್ರೆ ನಿಮ್ಗೆ ಏನಾಯ್ತು ನೋಡಿ, 1:2 ಟಾರ್ಗೆಟ್ ಅನ್ನೋದು ಅಚೀವ್ ಆಯ್ತು. ಅಂದ್ರೆ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ 2 ಲ್ಯಾಕ್ಸ್ ಅನ್ನೋದು ಸಿಕ್ಕಿರೋದು. ಸೊ ಈ ತರ ಸ್ವೀಪಿಗೆ ವೆಯ್ಟ್ ಮಾಡಿ ಟ್ರೇಡ್ಸ್ ನ ತಗೋಬಹುದು. ಅದರಲ್ಲೂ ಈಕ್ವಲ್ ಐಸ್ ಅಂಡ್ ಈಕ್ವಲ್ ಲೋಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವತ್ತೂ ಬರಲ್ಲ, ಬಟ್ ಬಂದಾಗಂತೂ ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಓಕೆನಾ? ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್. ಇಲ್ಲಿ ಕಾಮನ್ ಏನೇನ್ ಮಿಸ್ಟೇಕ್ಸ್ ಮಾಡ್ತಾರೆ ಅಂದ್ರೆ, ಎಂಟರಿಂಗ್ ಬಿಫೋರ್ ಲಿಕ್ವಿಡಿಟಿ ಸ್ವೀಪ್. ಲಿಕ್ವಿಡಿಟಿ ಸ್ವೀಪ್ ಆಗೋದಕ್ಕಿಂತ ಮುಂಚೆನೆ ಎಂಟರ್ ಆಗ್ತಾರೆ. ಪ್ಲೇಸಿಂಗ್ ಎಸ್ ಎಲ್ ಎಟ್ ಆಬ್ವಿಯಸ್ ಲೆವೆಲ್ಸ್. ಅಂದ್ರೆ ಎಸ್ ಎಲ್ ಎಲ್ಲರೂ ಇಡೋ ಪ್ಲೇಸ್ ಅಲ್ಲೇ ನೀವು ಇಡೋದು. ಜೊತೆಗೆ ಟ್ರೇಡಿಂಗ್ ವಿತೌಟ್ ಕನ್ಫರ್ಮೇಶನ್ಸ್. ಯಾವುದೇ ಕನ್ಫರ್ಮೇಶನ್ಸ್ ಕ್ಯಾಂಡಲ್ಸ್ ಇಲ್ಲದೆ ನೀವು ಡೈರೆಕ್ಟ್ ಎಂಟ್ರಿ ಆಗೋದು. ಓಕೆನಾ? ಪ್ರೋ ಟಿಪ್ಸ್ ನೋಡಿದರೆ ಕಂಬೈನ್ ವಿತ್ ಬಿ ಒ ಎಸ್ ಅಂಡ್ ಚೋಚೋ. ಯಾವತ್ತು ಬಿ ಒ ಎಸ್ ಆಫ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನಾದ್ರು ಬರ್ಬೇಕಾದ್ರೆ ಅಲ್ಲಿ ಏನಾದ್ರು ಈಕ್ವಲ್ ಲೋಸ್ ಇದ್ರೆ ಅದನ್ನ ಕಂಬೈನ್ ಮಾಡ್ಕೊಂಡು ಅಲ್ಲಿ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿನ ತಗೋಬಹುದು. ಹಾಗೆ ಯೂಸ್ ಹೈಯರ್ ಟೈಮ್ ಫ್ರೇಮ್ಸ್ ಲೆವೆಲ್ಸ್. ಯಾವತ್ತು 5 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಯೂಸ್ ಮಾಡಿದೆ. 1 ಅವರ್ 4 ಅವರ್ ಅಲ್ಲಿ ಏನಾದ್ರು ನಿಮಗೆ ಈಕ್ವಲ್ ಲೋಸ್ ಆಗಿದ್ರೆ ನಿಮಗೆ ಧಾರಾಳವಾಗಿ ನೆಕ್ಸ್ಟ್ ಸ್ವೀಪಿಗೋಸ್ಕರ ಕಾದು ಅಲ್ಲಿಂದ ಒಂದು ಲಾಂಗ್ ಪೊಸಿಷನ್ ತಗೋಬಹುದು. ಲಾಂಗ್ ಪೊಸಿಷನ್ ಮೀನ್ಸ್ ಅದು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲ, ಒಂದು ಪೊಸಿಷನ್ ಟ್ರೇಡಿಂಗ್ ತಗೋಬಹುದು. ಓಕೆನಾ? ಇದು 4-5 ದಿನ ಹೋಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಸಿಗುತ್ತೆ. ನೆಕ್ಸ್ಟ್ ವೇಟ್ ಫಾರ್ ಮಾರ್ಕೆಟ್ ರಿಯಾಕ್ಷನ್ ಆಫ್ಟರ್ ಸ್ವೀಪ್. ಅಂದ್ರೆ ಯಾವತ್ತು ಸ್ವೀಪ್ ಆದ್ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಏನು ಅಂತ ನೋಡಾದ್ಮೇಲೆ ಎಂಟ್ರಿನ ಪ್ಲಾನ್ ಮಾಡಬೇಕು. ಓಕೆ, ಕ್ವಿಕ್ ಸಮರಿ ನೋಡೋದಾರೆ ಈಕ್ವಲ್ ಐಸ್ ಅಂಡ್ ಈಕ್ವಲ್ ಲೋಸ್ ಅಲ್ಲಿ ನೋಡಿದರೆ ಈಕ್ವಲ್ ಐಸ್ ಅಲ್ಲಿ ಲಿಕ್ವಿಡಿಟಿ ಅಬೋವ್ ಇರುತ್ತೆ. ಅದೇ ಈಕ್ವಲ್ ಲೋಸ್ ಅಲ್ಲಿ ಲಿಕ್ವಿಡಿಟಿ ಬಿಲೋ ಕೆಳಗಡೆ ಇರುತ್ತೆ. ಓಕೆ, ಈಕ್ವಲ್ ಐಸ್ ಅಲ್ಲಿ ಸ್ಟಾಪ್ ಲಾಸ್ ಝೋನ್. ಈಕ್ವಲ್ ಐಸ್ ಅಲ್ಲಿ ಯಾವತ್ತು ಸ್ಟಾಪ್ ಲಾಸ್ ಝೋನ್ಗಳು ಇರುತ್ತೆ. ಹಾಗೆ ಈಕ್ವಲ್ ಲೋಸ್ ಅಲ್ಲಿ ಸ್ಟಾಪ್ ಲಾಸ್ ಝೋನ್ ಕೆಳಗಡೆ ಇರುತ್ತೆ. ಓಕೆನಾ? ನೆಕ್ಸ್ಟ್ ಈಕ್ವಲ್ ಐಸ್ ಅಲ್ಲಿ ಆಫ್ಟನ್ ರಿವರ್ಸ್ ಡೌನ್. ಐಸ್ ಇಂದ ರಿವರ್ಸ್ ಡೌನ್ ಬರೋ ಚಾನ್ಸಸ್ ಇದೆ. ಅದೇ ಲೋಸ್ ಅಲ್ಲಿ ಅಪ್ಪಿಗೆ ಹೋಗೋ ಚಾನ್ಸಸ್ ಇದೆ. ಓಕೆನಾ? ಗೋಲ್ಡನ್ ರೂಲ್ ನೋಡೋದಾರೆ ಈಕ್ವಲ್ ಹೈಸ್ ಅಂಡ್ ಲೋಸ್ ಅಟ್ರಾಕ್ಟ್ ಲಿಕ್ವಿಡಿಟಿ. ಅಂದ್ರೆ ಈಕ್ವಲ್ ಐಸು ಮತ್ತೆ ಲೋಸು ಯಾವತ್ತು ಲಿಕ್ವಿಡಿಟಿನ ಬಿಲ್ಡಪ್ ಮಾಡಿರುತ್ತೆ. ಸೊ ಇದು ಲಿಕ್ವಿಡಿಟಿನ ಅಟ್ರಾಕ್ಟ್ ಮಾಡುತ್ತೆ. ಓಕೆನಾ? ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ ಇವತ್ತು ನಾವು ಈಕ್ವಲ್ ಐಸು ಮತ್ತೆ ಈಕ್ವಲ್ ಲೋಸ್ ಆರ್ ಇಂಪಾರ್ಟೆಂಟ್ ಇನ್ ಲಿಕ್ವಿಡಿಟಿ ಝೋನ್ಸ್. ಜೊತೆಗೆ ಮಾರ್ಕೆಟ್ ಆಫ್ಟನ್ ಸ್ವೀಪ್ಸ್ ದೆಮ್ ಬಿಫೋರ್ ರಿವರ್ಸಿಂಗ್. ಯಾವತ್ತು ಒಂದು ರಿವರ್ಸ್ ಆಗೋಕ್ಕಿಂತ ಮುಂಚೆ ಮಾರ್ಕೆಟ್ ಸ್ವೀಪ್ ಆಗುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಸ್ಮಾರ್ಟ್ ಟ್ರೇಡರ್ಸ್ ವೇಟ್ ಫಾರ್ ಕನ್ಫರ್ಮೇಶನ್. ಸ್ಮಾರ್ಟ್ ಟ್ರೇಡರ್ಸ್ ಯಾವತ್ತು ಆ ಕನ್ಫರ್ಮೇಶನ್ಸ್ಗೆ ವೆಯ್ಟ್ ಮಾಡಿ ಅಲ್ಲಿಂದ ಟ್ರೇಡ್ ನ ಪ್ಲೇಸ್ ಮಾಡಿದ್ರೆ ಟಿ ಪಿ ಸಿಗುತ್ತೆ ಅಂತ ಗೊತ್ತಾಯ್ತು. ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್ ಹೆಲ್ಪ್ಸ್ ಅವಾಯ್ಡ್ ಟ್ರ್ಯಾಪ್ಸ್ ಅಂಡ್ ಇಂಪ್ರೂವ್ ಎಂಟ್ರೀಸ್. ಈ ಕಾನ್ಸೆಪ್ಟ್ ಎಲ್ಲ ನಿಮಗೆ ಗೊತ್ತಾದ್ರೆ ನಿಮಗೆ ಸ್ಟಾಪ್ ಲಾಸ್ ಆಗೋದು ಅನ್ನೋದು ಕಮ್ಮಿ ಆಗುತ್ತೆ. ಜೊತೆಗೆ ಬೆಟರ್ ಎಂಟ್ರೀಸ್ ಅನ್ನೋದು ಸಿಗುತ್ತೆ. ಓಕೆನಾ? ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್, ನಿಮ್ಮ ಡಿಸಿಪ್ಲಿನ್ ಏನಾದ್ರು ಇದ್ರೆ ಇಲ್ಲಿ 100 ಡೇಸ್ ಸೀರೀಸ್ ಮುಗಿಯೋದ್ರೊಳಗಡೆ ನೀವು ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಓಕೆನಾ? ನಾನು ಏನೇನು ಹೇಳ್ತೀನಿ ಆ ಕಾನ್ಸೆಪ್ಟ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದ್ರೆ ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಅಂತೂ ಖಂಡಿತ ಆಗ್ಬೋದು. ಜೊತೆಗೆ ಈ ವಿಡಿಯೋ ಹೊಸದಾಗಿ ಯಾರು ನೋಡ್ತಿದ್ರೆ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಿಗಾರು ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಈ ವಿಡಿಯೋನ ಸಜೆಸ್ಟ್ ಮಾಡಿ. ಓಕೆನಾ? ಜೊತೆಗೆ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು ಅಂತ ನಿಮ್ಮ ಹೆಸರು, ನಿಮ್ಮ ಊರು ಯಾವುದು ಅಂತ ಮೆನ್ಷನ್ ಮಾಡಿ. ಮತ್ತೆ ಇವತ್ತು ಏನೇನು ಕಾನ್ಸೆಪ್ಟ್ ತಿಳ್ಕೊಂಡ್ರಿ ಅನ್ನೋದು ಮೆನ್ಷನ್ ಮಾಡಿ. ಸೊ 2 ಕಮೆಂಟ್ಸ್ ಹಾಕೋದ್ರಿಂದ ನಿಮಗೆ ಏನು ಇಲ್ಲಿ ನಷ್ಟ ಅನ್ನೋದು ಆಗೋದಿಲ್ಲ. ಸೊ ನಿಮ್ಮ ಫಸ್ಟ್ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು. ಜೊತೆಗೆ ನಿಮ್ಮ ನೇಮು, ನಿಮ್ಮ ಊರು ಒಂದು ಮೆಸೇಜ್ ಹಾಕಿ. ನೆಕ್ಸ್ಟ್ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಏನೇನ್ ಕಲ್ತ್ರಿ ಅನ್ನೋದು ಇನ್ನೊಂದು ಮೆಸೇಜ್ ಹಾಕಿ.
ಓಕೆನಾ? ಇದರಿಂದ ತುಂಬಾ ಜನ ಯಾರ್ಯಾರು ಬಿಗಿನರ್ಸ್ ಬರ್ತಾರೆ, ಹೊಸೊಬ್ರು ಈ ವಿಡಿಯೋಸ್ ನೋಡ್ತಾರೆ, ಫಸ್ಟ್ ಚೆಕ್ ಮಾಡೋದೇ ರಿವ್ಯೂ. ಓಕೆನಾ? ರಿವ್ಯೂ ನೋಡೋದ್ರಿಂದ ಅವರಿಗೂ ಅರ್ಥ ಆಗ್ಲಿ. ಓಕೆ, ಕರ್ನಾಟಕದಲ್ಲಿ ಟ್ರೇಡಿಂಗ್ ಅನ್ನೋದು ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ. ಬಟ್ ಟ್ರೇಡಿಂಗ್ ಅಲ್ಲಿ ಈ ತರ ಅಪರ್ಚುನಿಟೀಸ್ನ ಯೂಸ್ ಮಾಡ್ಕೊಂಡು ಕಾಸು ಮಾಡ್ಕೊಳ್ಳೋದು ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಗೊತ್ತಿರೋರು ಹೇಳ್ಕೊಡಲ್ಲ. ಸೊ ಫ್ರೀಯಾಗಿ ಎಜುಕೇಶನ್ ಸಿಗ್ತಿರ್ಬೇಕಾದ್ರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಕೋತಾರೆ. ಅಟ್ಲೀಸ್ಟ್ ನಿಮ್ಮ ಈ ಒಂದು ಕಮೆಂಟ್ಸ್ ಇಂದನಾರು ಜನಗಳು ಏನ್ ಮಾಡ್ಲಿ, ಕಲೀಲಿ. ಓಕೆ, ಟ್ರೇಡಿಂಗ್ ಬರ್ಬೇಕು ಅಂತ ನಾನು ಹೇಳಲ್ಲ. ಬಟ್ ಟ್ರೇಡಿಂಗ್ ನ ಕಲ್ತ್ರೆ ಒಂದು ಪಾರ್ಟ್ ಟೈಮ್ ಆಗಿ, ಇವಾಗ ನಿಮಗೆ ಮಾರ್ಕೆಟ್ ಬಗ್ಗೆ ಎಲ್ಲ ಗೊತ್ತು ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ಓಕೆನಾ? ಬರೀ ಟ್ರೇಡಿಂಗ್ ಮಾತ್ರ ಅಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು. ಮತ್ತೆ ಟೆಕ್ನಿಕಲ್ಸ್ ಎಲ್ಲಾ ಮಾರ್ಕೆಟ್ ಅಲ್ಲೂ ಸೇಮ್. ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಕ್ರಿಪ್ಟೋ ಆಗಿರ್ಬೋದು, ಫಾರೆಕ್ಸ್ ಆಗಿರ್ಬೋದು, ಇಂಡಿಸಿಸ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಟೆಕ್ನಿಕಲ್ಸ್ ಸೇಮೇ ಇರುತ್ತೆ. ಬಟ್ ಮಾರ್ಕೆಟ್ ಬಿಹೇವಿಯರ್ಸ್ ಚೇಂಜ್ ಆಗುತ್ತೆ. ಓಕೆನಾ? ಅದಕ್ಕೆ ನೀವು ಅಡಾಪ್ಟ್ ಆಗ್ಬೇಕು. ಅದಕ್ಕೆ ನಿಮ್ಗೆ ಏನ್ ಬೇಕು? ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಬೇಕು. ಸೊ ಲರ್ನಿಂಗಿಗೆ ಇಲ್ಲಿ ಕಾಸು ಏನ್ ಕೊಡೋಂಥದ್ದು ಅವಶ್ಯಕತೆ ಇಲ್ವಲ್ಲ. ಸೊ ಎಲ್ರು ಬರ್ಲಿ, ಕಲೀಲಿ. ಕರ್ನಾಟಕದಲ್ಲಿ ಇರೋರಿಗೆ ನಾಲೆಡ್ಜ್ ಅನ್ನೋದು ಸಿಗ್ಲಿ, ಅಷ್ಟೇ ನನ್ನ ಇಂಟೆನ್ಷನ್. ಓಕೆ, ಇವತ್ತಿನ ವಿಡಿಯೋ ಇಷ್ಟನೇ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.